ಚಾರಣ ಮಾಡುವುದು ಅಥವಾ ಟ್ರೆಕ್ಕಿಂಗ್ ಮಾಡುವ ಹವ್ಯಾಸ ಒಮ್ಮೆ ನಾವು ಅದನ್ನ ಅಳವಡಿಸಿಕೊಂಡ್ರೆ ಎಲ್ಲೆಲ್ಲಿ ಬೆಟ್ಟಗಳಿರುತ್ತೋ ಅಲ್ಲಿ ಸಹಜವಾಗಿ ಆ ರೀತಿ ಚಾರಣ ಮಾಡ್ತಕ್ಕಂಥವ್ರು ಹುಡುಕೊಂಡೋಗಿ ಟ್ರೆಕ್ಕಿಂಗ್ ಅನ್ನ ಮಾಡ್ತಾರೆ. ಆ ರೀತಿಯಾಗಿ ಓರ್ವ ಹವ್ಯಾಸಿನ ಅಥವಾ ಕುತೂಹಲಕ್ಕೆ ಈ ಬಾರಿ ಹೋಗಿದ್ರ ಗೊತ್ತಿಲ್ಲ. ಮಧ್ಯಪ್ರದೇಶದ ಹಿಂದೂರ್ ಮೂಲದ ಅದ್ವೈತ್ ಉಪಾಧ್ಯಾಯ ಎನ್ನುವಂತ ಯುವಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಶಿವಗಂಗೆ ಬೆಟ್ಟದಲ್ಲಿ ಚಾರಣಕ್ಕಾಗಿ 3 ದಿನಗಳ ಹಿಂದೆ ಹೋದಂತವರು ನಾಪತ್ತೆ ಆಗಿದ್ದಾರೆ. ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಶುಕ್ರವಾರದಂದು ಯಾವಾಗ ಇವರ ಮೊಬೈಲ್ ಸ್ವಿಚ್ ಆಫ್ ಆಯ್ತು, ಎಲ್ಲೂ ಯಾರಿಗೂ ಸಂಪರ್ಕಕ್ಕೆ ಸಿಗ್ಲಿಲ್ಲ. ಅವತ್ತು ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿತು. ನಂತರ ಪೊಲೀಸ್ನವರು ತಪಾಸಣೆಗೆ ಹೇಳಿದ್ರು. ಶನಿವಾರ ಇಡೀ ದಿನ ಮತ್ತು ಭಾನುವಾರ ಈ ಒಂದು ತಪಾಸಣೆಯನ್ನ ಮುಂದುವರೆಸಿದ್ದಾರೆ. ಅಂದ್ರೆ ಹುಡುಕಾಟವನ್ನ ಡ್ರೋನ್ ಕ್ಯಾಮೆರಾಗಳನ್ನ ಬಳಸಿ ಈ ಒಂದು ಅದ್ವೈತ್ ಉಪಾಧ್ಯಾಯನನ್ನ ಹುಡುಕಾಟವನ್ನ ಮಾಡ್ತಿದ್ದಾರೆ. ಬೆಟ್ಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಡೆ ಸಿಸಿ ಕ್ಯಾಮೆರಾಗಳಲ್ಲಿ ಇವರು ಬ್ಲೂ ಜರ್ಕಿನ್ ಅನ್ನ ಧರಿಸಿದಂತಹ ಫೋಟೋಗಳು ಸೆರೆಯಾಗಿದೆ. ಜೊತೆಗೆ ಅವರು ಹೋಗಿದ್ದಂತಹ ವಾಹನವು ಕೂಡ ಅಲ್ಲೇ ಇದೆ. ಇನ್ನು ಇವರು ಯಾರೊಟ್ಟಿಗೆ ಹೋಗಿದ್ರು ಎನ್ನುವಂತಹ ಮಾಹಿತಿಗಳು ಸರಿಯಾಗಿ ಲಭ್ಯ ಆಗ್ತಾ ಇಲ್ಲ. ಇದರ ನಡುವೆ ಇವರು ಚಾರಣಕ್ಕೆ ಹೋಗಿರ್ತಕ್ಕಂಥದ್ದು ಖಾತ್ರಿಯಾಗಿದೆ. ಈಗ SDRF, NDRF ಮತ್ತು ಸ್ಥಳೀಯ ದಾಬಾಸ್ಪೇಟೆಯ ಪೊಲೀಸ್ನವರು, ಅಗ್ನಿಶಾಮಕ ದಳದವರು ಸುಮಾರು 60ಕ್ಕೂ ಹೆಚ್ಚು ನುರಿತರು ಈ ಒಂದು ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಈತ ಎಲ್ಲಿ ಕಾಣೆಯಾಗಿದ್ದಾನೆ ಎನ್ನುವಂಥದ್ದು ಪೊಲೀಸ್ನವರಲ್ಲೂ ಕೂಡ ಒಂದಷ್ಟು ಗೊಂದಲ ಮೂಡಿಸಿದೆ. ಇದರ ನಡುವೆ ಇವರ ಸಂಬಂಧಿಕರೆಲ್ಲರೂ ಕೂಡ ಮಧ್ಯಪ್ರದೇಶದಲ್ಲಿ ಇರೋದ್ರಿಂದ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕೂಡ ಲಭ್ಯ ಆಗ್ತಿಲ್ಲ. ಆದ್ರೆ ಯುವಕನೋರ್ವ ಈ ಒಂದು ಶಿವಗಂಗೆ ಬೆಟ್ಟದಲ್ಲಿ ಚಾರಣಕ್ಕಾಗಿ ಹೋದಂತಹವನು ನಾಪತ್ತೆ ಆಗಿರ್ತಕ್ಕಂಥದ್ದು ಪೊಲೀಸ್ನವ್ರಿಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ. ಈ ಟೆಕ್ಕಿ ಈತ ವೈಟ್ ಫೀಲ್ಡ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಅಂತೇಳಿ ಕೂಡ ಮಾಹಿತಿಗಳು ತಿಳಿದಿದೆ. ಅದ್ವೈತ್ ಉಪಾಧ್ಯಾಯ ನಾಪತ್ತೆಯಾಗಿ 3ನೇ ದಿನಕ್ಕೆ ಕಾಲಿರಿಸಿದೆ. ಈಗ ಇವರ ಹುಡುಕಾಟವನ್ನ ಇವತ್ತು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಇವತ್ತು ಸಿಗಬಹುದು ಎನ್ನುವಂತಹ ಒಂದಷ್ಟು ಭರವಸೆ ಪೊಲೀಸ್ನವರಲ್ಲಿದೆ. ಇದರ ನಡುವೆ ಈತ ಚಾರಣಕ್ಕಾಗಿ ಹೋಗಿಯೇ ಈತ ನಾಪತ್ತೆ ಆದ್ನ ಅಥವಾ ಬೇರೆ ಯಾವ್ದಾದ್ರು ಉದ್ದೇಶಕ್ಕೆ ಹೋಗಿ ಈತ ನಾಪತ್ತೆ ಆಗಿದ್ದಾನ ಎನ್ನುವಂಥದ್ದು ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ.